ಏನು ಮಾಡ್ಲಕತ್ತಿ? ಇಲ್ಲ ಅದು ನೀ ಹೇಳಿದ್ ಕರೆಕ್ಟ್ ಅದ, ಅದಕ್ಕೆ ನಾನು ನಿನ್ನಂಗೆ ಹೇಳ್ಬೇಕಂತ ಆಗಲ್ಲ ನೋಡು ನನಗೆ. ಇಲ್ಲ ಅದು ಉಂಡ ಮೇಲೆ ಕೂಡ ತಪ್ಪದು. ಇಲ್ಲ ಅನ್ನೋದು ತಪ್ಪಿಲ್ಲ. ಶರೀರಕ್ಕೆ ಏನು ಬೇಕು ಅಂತ ಫುಡ್ ತಿಂದ್ರೆ ಲಿಮಿಟ್ ಆಗಿ ಏನಾಗೋದಿಲ್ಲ. ತಿನ್ನೋದಕ್ಕಂತೂ ಫಾಸ್ಟ್ ಫುಡ್ ಲಿಮಿಟೇ ಇಲ್ಲ. ಅದ್ರ ತಕ್ಕಂಗೆ ಶರೀರಕ್ಕೆ ಕೆಲಸನೇ ಇಲ್ಲ. ಅಂದ್ಮ್ಯಾಗ ಅದು ಆರಾಮ ಹೆಂಗಿರ್ತದೆ ಆತೀನಿಲ್ಲ. ಯಾವ ಚೆಕ್ ಮಾಡ್ಬೇಕಂದ್ರೆ 2 ಗಿಡ ಹಚ್ಚು, ಒಂದಕ್ಕೂ ಭಾರಿ ಸೇವೆ ಮಾಡು, ಒಂದಕ್ಕೆ ಬೇಗ ಮಾಡು. ಇದು 4 ವರ್ಷಕ್ಕೂ ಫಲ ಬರ್ತದೆ. ಗಿಡ ಮನಗಂಡು ಬಿಚ್ಕೊತದೆ. ಇದು 8 ವರ್ಷ ಆದ್ರೂ ಗಿಡನೂ ಬೀಳಲ್ಲ, ಫಲಕ್ಕೂ ಬರಲ್ಲ, ಗಿಡನೂ ಬಿಚ್ಕೊತದೆ. 2 ಒಂದೇ ಬೀಜ, ಒಂದೇ ದಿನ ಹಚ್ಚಿ. ಇದಕ್ಕೆ ಸೇವೆ ಮಾಡಿರ್ತೀವಿ. ಇದಕ್ಕೆ ಸೇವೆ ಕರೆಕ್ಟು ಟೈಮ್ ನೀರು ಹತ್ತಲ್ಲ, ತಿರುವಿ ಹಾಕಿ ಗೊಬ್ಬರ ಹಾಕಲ್ಲ, ಅದು ಏನು ತಿನ್ನಲಾರ್ದ ನಿರ್ಲಕ್ಷ್ಯ. ಈ ಶರೀರನ ಅಷ್ಟೇ, ನಾವ್ ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ಜೋಪಾನ ಇರ್ತದ. ಎಷ್ಟು ಅಲಕ್ಷ್ಯ ಬಿಟ್ಟು ಬಿಡ್ತೀವೋ ಅಷ್ಟು ಕೆಟ್ಟೋಗ್ಬಿಡ್ತದ. ಅದಾಗೇನು ಮುಲಾಜಿ ಆತ್ಮಗೆ ಏನು ಸಂಬಂಧ ಇಲ್ಲ. ಅದು ಚಂದ ಇದ್ರೆ ಇರ್ತದ, ಇಲ್ಲಿ ಬಿಟ್ಟೋಗ್ಬಿಡ್ತದ. ಇದ್ರಾಗ ಅಂಟ್ಕೊಂಡ್ ಕುಣ್ಲಿಕ್ಕೆ ಅದಕ್ಕೆ ಕರ್ಮೇನು 100 ರೋಗ ಇಟ್ಕೊಂಡಿದ್ರೆ ಇದ್ರಾಗ ಇರ್ಬೇಕು. ಅದಕ್ಕೆ ಅರ್ಗತ್ತಿಲ್ಲ. ರಾತ್ರಿ 8:30 ವ್ಯಾಪಾರ ಇರ್ತೀನಿ. ವ್ಯಾಪಾರ ಮಾಡೋದನ್ನ ಬಂದ್ ಮಾಡಿ ಹೋಗ್ಬಿಡ್ತಿಲ್ಲ. ಹಂಗೆ ಈ ಶರೀರನು ಎಷ್ಟು ಜೋಪಾನಾಗಿ ಇಟ್ಕೊಂಡ್ರೆ ಅಷ್ಟು ಕೆಲಸ ಮಾಡ್ತದ. ಕರೆಕ್ಟ್. ಎಷ್ಟು ಅಲಕ್ಷ್ಯ ಮಾಡ್ಬಿಟ್ರೆ ಅಷ್ಟು ಕೆಟ್ಟ ಹೋಗ್ಬಿಡ್ತದ. ಹೌದು. ಮತ್ತೆ ಹೆಂಗದು ಬೇಡ್ತದ? ಬೇಡ, ಹಾಳಾಗೋ ತಾನ ಬೇಡ. ಆವಾಗ ವಿಚಾರ ಮಾಡ್ತಾನೆ, ಏನ್ ಮಾಡ್ಲ ಬರಲ್ಲ. ಹೋರ ಪಾರ್ಟ್ಗಳೇ ಕೆಟ್ಟೋಗಿರ್ತಾವ. ಹೌದು. ಆವಾಗ ನಾವು ಏನ್ ಅದಕ್ಕೆ ಜೋಪಾನ ಮಾಡಿದ್ರೆ ಉಪಯೋಗ ಏನು ಆಗಲಾರ್ದ ಮುಂಚೆ ಮಾನವನಾಗತ್ತಾರ. ನಮ್ಮ ಶರೀರ ಕೆಟ್ಟೋಗಳಾರ್ದ ಮುಂಚೆ ನಾವು ಮನುಷ್ಯ ಎಂಬುದು ತಿಳ್ಕೋಬೇಕು. ನಾವು ಬದುಕಲೇ ಏನ್ ಬೇಕು ಅದು ಮಾತ್ರ. ಹೌದು. ಅದು ಯಾಕಂದ್ರೆ ಬೇಕೇ ಬೇಕಲ್ಲ, ಬೇಕೇ ಬೇಕು. ಗಿಡ ಚಿಕ್ಕಮಂತ ಇಟ್ಕೋ, ತಿಪ್ಪೆ ಗೊಬ್ಬರ ಹಾಕಿ ಚೆನ್ನಾಗಿ ನೀರು ಹಾಕು, ದಿನ ಒಂದು ಗೇನು ಸಿಗ್ತದ. ಅದೇ ಸರ್ಕಾರ ಗೊಬ್ಬರ 2 ಮುಗಿಸಿ ಹಾಕದ ಅಲ್ಲಿ ಒಣಗೋದು. ಅದೇ ಸ್ವಲ್ಪ ಹಾಕು ನಡೀತದೆ. ಹೌದು, ಸ್ವಲ್ಪ ಹಾಕು ನಡೀತದೆ. ಲೆಕ್ಕ ತೆಪ್ಪೆ ಹಾಕೋದು ಕರಾಸಿ ಗಿಡ. ಹಂಗಾಗಿ ಮನುಷ್ಯನು ತಿನ್ನಬಾರ ತಿಂದು ಶರೀರ ಅನ್ನೋದು ವಿಚಾರೇ ಮಾಡ್ತಾ ಇಲ್ಲ. ಅದು ಮಿಕ್ಕಿದಾಗ ವಿಚಾರ ಮಾಡ್ತಾನೆ, ಏನು ಮಾಡೋ ಬರಲ್ಲ. ಕೊಳತೋಗಿರ್ತದೆ. ಹಂಗಾಗಿ ತಿನ್ನೋ ಪದಾರ್ಥ ಎಂಥದ್ದು ನಿಂದರ್ತದ ನಾವು ಮಾತೇ ಇಲ್ಲ. ಮಣ್ಣು ಬಣ್ಣಾಗಿ ಪ್ಯಾಕಿಂಗ್ ಮಾಡೋ ಅದೇ ಖರೀದಿ. ಈಗ ರೈಸ್ ಏನಂತಾರ, ರೈಸ್ ತಿಂದ್ರೆ ಹೊಟ್ಟಿ ಬರ್ತದ. ಈ ನೀವು ರೈಸೇ ತಿಂತೀರಿ, ಬೇಕಾದ ಏನೂ ಬರಲ್ಲ. ಅದ್ರ ತಕ್ಕಂಗ ಶರೀರಕ್ಕೆ ಹಳೆ ಬರಬೇಕಷ್ಟೇ. ನೀನು